ಅಲ್ಲಿ ಅನೇಕ ಬಾರಿ ಎರಡು ಮುಖಗಳಲ್ಲಿ ಈ ವಿಷಯವನ್ನು ನಿರೂಪಿಸ್ತಾರೆ. ಒಂದು ವೇಳೆ ಈಗ ಒಬ್ಬ ವ್ಯಕ್ತಿಗೆ ಸಂತತಿ ಉಂಟಾಗಿಲ್ಲ, ಮಕ್ಕಳನ್ನು ಪಡೆದಿಲ್ಲ ಅಂದರೆ ಅದಕ್ಕವರು ಹಿಂದಿನ ಕಾರಣವನ್ನು, ಕರ್ಮವನ್ನು ಗುರುತಿಸುವುದೇನು ಅಂದರೆ, ಒಂದೋ ಸಹಜವಾಗಿ ಯಾರದ್ದೋ ಮಕ್ಕಳನ್ನು ಈತ ಹತ್ಯೆ ಮಾಡಿದ್ದಾನೆ ಅನ್ನೋದು ಒಂದು ಕಾರಣ. ಆದರೆ ಇನ್ನೂ ಪ್ರಧಾನವಾದ ಪ್ರಬಲ ಕಾರಣಗಳನ್ನು ಹೇಳುವಾಗ, ಮರಗಳನ್ನು ನೀನು ಬುಡ ಸಮೇತ ಕಡಿದು ಅವುಗಳು ಬೇರಿಗೆ ಬೆಂಕಿ ಹಿಡುವುದು ಅಂತ ಹೇಳ್ತಾರಲ್ವ, ಹಾಗೆ ಅವುಗಳನ್ನು ಕಡಿದು ನಿಶೇಷಗೊಳಿಸಿದ್ದ ಅಂತಾಗಿದ್ದರೆ ಅವನಿಗೆ ಏನು ಪ್ರಯತ್ನ ಮಾಡಿದರೂ ಮತ್ತೆ ಮಕ್ಕಳಾಗುವುದು ಸಾಧ್ಯ ಇಲ್ಲ. ಅವನು ದುಷ್ಟನಾಗ್ತಾನೆ. ಆ ತಪ್ಪಿಗೆ ಮತ್ತೆ ಒಂದು ಸರ್ತಿ ತಾನೂ ಕೂಡ ಮಕ್ಕಳಿಲ್ಲದೆ. ಇನ್ನೂ ಒಂದು ಮಾತಿದೆ, ದಶಪುತ್ರ ಸಮೋದ್ರುಮಃ ಅಂತ. ಒಂದು ಮರವನ್ನು ನೆಟ್ಟು ಬೆಳೆಸಿ ಹೂ ಹಣ್ಣು ಬಿಟ್ಟು 4 ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿ ಕೆಳಗೆ ಬಂದವರಿಗೆ ನೆರಳಾಗಿ ಇರುವ ರೀತಿಯ ಮರವನ್ನು ಸಾಕಿದ ಅಂದರೆ ಅವನಿಗೆ 10 ಮಕ್ಕಳು ನಡೆಸಬಹುದಾದ ಪುಣ್ಯದ ಕರ್ತವ್ಯವನ್ನು ಮರ ಅವನ ವಿಷಯದಲ್ಲಿ ರಕ್ಷಣೆಯನ್ನು ನೀಡುತ್ತೆ. ಇನ್ನು ಪರಿಹಾರವನ್ನು ಹೇಳುವ ನೆಪದಲ್ಲಿ ಮಕ್ಕಳಾಗಿಲ್ಲ ಅಂದಾಗ ಮರಗಳನ್ನು ನೆಟ್ಟು, ಅದು ಕೂಡ ಹೇಳಿದ ಹಾಗೆ ಹೂ ಹಣ್ಣುಗಳನ್ನು ಬಿಡುವಂಥದ್ದು, ಆಶ್ರಯ ನೀಡುವಂಥದ್ದು, ನೆರಳಾಗಿ ಕೆಳಗೆ ಬಂದವರಿಗೆ ಆಸರೆಯನ್ನು ಕೊಡಬಹುದಾದ ಜಾಗದಲ್ಲಿ, ಎಲ್ಲೋ ಇನ್ನಾರಿಗೋ ಸೇರಿದ ಜಾಗದಲ್ಲಿ ನೆಟ್ಟೋದು ಕಡಿದು ಬೀಳುವ ಹಾಗೆ ಮಾಡುವುದಲ್ಲ. ಅದು ಪೋಷಣೆಗೊಂಡು ಎತ್ತರಕ್ಕೆ ಬೆಳೆಯುವ ತನಕವೂ ಅದರಿಂದ 10 ಜನಕ್ಕೆ ಉಪಯೋಗ ಆಗುವಂತೆ ನೋಡಿಕೊಂಡ ಅಂದರೆ ಅವನಿಗೆ ಖಂಡಿತ ಒಳ್ಳೆಯ ಸಂತತಿ ಆಗುವುದು ಆಗತ್ತೆ ಅಂತ ಮಾತನ್ನು ಪರಿಹಾರದ ದೃಷ್ಟಿಯಿಂದ ಹೇಳುತ್ತಾರೆ. ಹೀಗೆ ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ಮರವನ್ನು ನೆಡುವುದು ಅಂದರೆ, ಮಗುವಿನ ನಾಮಕರಣ ಆಯಿತು, ಅದರ ನೆಪದಲ್ಲಿ ಒಂದು ಮರವನ್ನು ನೆಡುವುದು, ಅಥವಾ ಮನೆಯಲ್ಲಿ ಏನೋ ವಿಶೇಷ ಕಾರ್ಯಕ್ರಮ ಆಯಿತು ಅಂದರೆ ಅದರ ನೆಪದಲ್ಲಿ ಮರವನ್ನು ನೆಡುವುದು, ಯಾರೋ ಒಬ್ಬರು ತೀರಿಕೊಂಡ್ರು ಅಂತಂದಾಗ ಅವರನ್ನು ಸ್ಮರಿಸುವ ಅಥವಾ ಹೂಳುವ ಸುಡುವ ಜಾಗದಲ್ಲೇ ಒಂದು ಮರವನ್ನು ನೆಟ್ಟು ಅದನ್ನು ಸಾಕಿ ಬೆಳೆಸುವುದು, ಹೀಗೆ 100 ಕಾರಣಗಳನ್ನಿಟ್ಟುಕೊಂಡು ಮರಗಿಡಗಳನ್ನು ನೆಡುವಂತಹ ಒಂದು ಪ್ರಾಚೀನ ಪರಿಸರ ರಕ್ಷಣೆಯ ಪದ್ಧತಿಯನ್ನು ನಮ್ಮ ಹಿರಿಯರು ಹಾಕಿಕೊಟ್ಟದ್ದನ್ನು ಕಡಿದ್ರೆ ಅದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಇತ್ತು. ರಾಜನೇ ಸ್ವತಃ ಅದಕ್ಕಾಗಿ ಅವನಿಗೆ ಅನೇಕ ರೀತಿಯ ಶಿಕ್ಷೆಗಳನ್ನು ವಿಧಿಸ್ತಾ ಇದ್ದ. ಕಾನೂನು ಅನ್ನೋದು ಇವತ್ತು ಇರುತ್ತೆ, ಅದರ ಪಾಡಿಗೆ ಅದಿರುತ್ತೆ. ಆ ಕಾನೂನನ್ನು ಮೀರಲಿಕ್ಕೂ ಬೇಕಾದ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಇನ್ನೊಂದು ರಂಗೋಲಿಯ ಕೆಳಗೆ ನುಸುಳುವ ಮತ್ತಷ್ಟು ವಿಧಾನಗಳನ್ನು ತಿಳಿದಿದ್ದೇವೆ. ಅದರಿಂದಾಗಿ ಮರ ಒಂದು ವೇಳೆ ಸಿಟ್ಟುಕೊಂಡು ನನ್ನನ್ನು ನೆಟ್ಟವನಿಗೆ ಮಾತ್ರ ನಾನು ಉಸಿರು ಕೊಡ್ತೇನೆ ಅಂತ ಅಂದುಕೊಂಡ್ರೆ 90 ಭಾಗ ಜನ ನಾವು ಗಾಳಿ ಇಲ್ಲದೆ ಪ್ರಾಣವನ್ನು